ಸಿಟಿಯಲ್ಲಿ ಮಾತ್ರ ಈ ಬೆಂಗಳೂರು ಸಿಟಿ ಸರ್ ನಮಗೆ 27-28 ಮಿನಿಮಮ್ ಬರುತ್ತೆ ಸರ್ ಮೈಲೇಜ್ 1 kg. ಹಾ ಸರ್ ಮಿನಿಮಮ್ ಬರುತ್ತೆ ಸರ್. ಆಯ್ತು ಲಾಂಗ್ ಹೋದ್ರೆ ಒಂದು 38-39 ಸಿಕ್ಸ್ ಬರುತ್ತೆ ಸರ್. 38-39 ಸಿಗುತ್ತೆ. ಅಲ್ಲ ನಾವು ಒಂದು ಲಾಸ್ಟ್ ಟೈಮ್ ವಿಜಯವಾಡ ಹೋಗಿದ್ದೆ, 900 ಕಿಲೋಮೀಟರ್ ಹೋಗಿದ್ದೆ. ಆ ರೂಟಿ 41 ಕಿಲೋಮೀಟರ್ ಹೋಗಿ ಸರ್ ಮೇಲೆ 1 ಕಿಲೋಮೀಟರ್ 1 kgಗೆ 41 ಕಿಲೋಮೀಟರ್ ಸಿಗುತ್ತಲ್ಲ ಸರ್. ನಿಮ್ದು ಡೀಸೆಲ್ ಗಾಡಿ ಹೆಂಗೆ? ನಮ್ದು ಡೀಸೆಲ್ ಗಾಡಿ ಬಂದ್ಬಿಟ್ಟು ಇವಾಗ ಟ್ರಾಫಿಕ್ ಅಲ್ಲಿ ನಮ್ದು 17-18 ಬರುತ್ತೆ ಸರ್. ಬಟ್ ಸ್ವಲ್ಪ AC ಆನ್ ಮಾಡಿದ್ರೆ ಸ್ವಲ್ಪ ಡ್ರಾಪ್ ಆಗುತ್ತೆ ಅಂತಂದ್ರೆ ಒಂದು 15 ಬರುತ್ತೆ. ಇವಾಗ ಹೈವೇ ಅಲ್ಲಿ ಹೋದ್ರೆ ಒಂದು 24-25 ಬರುತ್ತೆ ಸರ್. 25 ಬರುತ್ತೆ. ಅಂದ್ರೆ ಏನು ಅಂತ ಅಂದ್ರೆ ನನ್ನ ಒಂದು ಒಪಿನಿಯನ್ ಏನು ಅಂತಂದ್ರೆ CNG ಇರ್ಲಿ ಡೀಸೆಲ್ ಇರ್ಲಿ ಎಲ್ಲಾನು ಇದು ತುಂಬಾ ಮೇಂಟೆನೆನ್ಸ್ ಏನಿಲ್ಲ, ತುಂಬಾ ಯೂಸರ್ ಫ್ರೆಂಡ್ಲಿ ಆಗಿದೆ. ಅದೇ ಸರ್. ಹಾಗೇನೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಇಂಜಿನ್ ಪರ್ಫಾರ್ಮೆನ್ಸ್ ಆಗಿದೆ, ಪಿಕಪ್ ಎಲ್ಲ ಓಕೆನಾ ಸರ್? ಸರ್ ಪಿಕಪ್ ಎಲ್ಲ ಚೆನ್ನಾಗಿದೆ, ಬಟ್ ಸ್ವಲ್ಪ CNG ಅಲ್ವಾ, ಹಂಗಾಗಿ ಡೀಸೆಲ್ ಕಿನ್ನ ಫಸ್ಟ್ ಗೇರ್ ಎತ್ಬೇಕಂದ್ರೆ ಡೀಸೆಲ್ ಹಂಗೇನಿಲ್ಲ, ಗೇರ್ ಅಲ್ಲೇ ಕೆತ್ತಬಹುದು. ಫಸ್ಟ್ ಗೇರ್ ಅಲ್ಲಿ ಮೂವ್ ಆಗುತ್ತೆ. CNG ಗಾಡಿ ಆಗಿಲ್ಲ ಸರ್, ಸ್ವಲ್ಪ ಇವಾಗ ಎಕ್ಸೆಲ್ಟರ್ ಮಾಡ್ಲೇಬೇಕು. ಓಕೆ ಸರ್, ನಿಮ್ಮ ಒಪಿನಿಯನ್? ನಮ್ದು ಡೀಸೆಲ್ ಗಾಡಿ ಅಪ್ಪ ಅಂತಂದ್ರೆ ಇದು ಹೆಂಗಿದೆಪ್ಪ ಅಂತಂದ್ರೆ ಗಾಡಿ ಇಟ್ಕೊಂಡ್ರಲ್ಲೇ ಡಿಪೆಂಡ್ ಸರ್. ಇವಾಗ ಗಾಡಿ ಹೆಂಗಂತಂದ್ರೆ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು, ಮತ್ತೆ ಅದಕ್ಕೆ ಸರ್ವಿಸ್ ಚೆನ್ನಾಗಿ ಮಾಡ್ಬೇಕು. ಡೀಸೆಲ್ ಗಾಡಿ ಹೆಂಗಂತಂದ್ರೆ ಇವಾಗ ಅದಕ್ಕೆ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅಷ್ಟು ಚೆನ್ನಾಗಿ ಸರ್. ಸರ್ ಪರ್ಫಾರ್ಮೆನ್ಸ್ ಎಲ್ಲ ಓಕೆ ಸರ್, ಪರವಾಗಿಲ್ಲ. ಸ್ವಿಫ್ಟ್ ಹೆಂಗಂತಂದ್ರೆ ಒಂಟಿ ಸಲಗ ಇದ್ದಂಗೆ ಸರ್ ನಮ್ಗೆ. ಇವಾಗ ನಮ್ಗೆ ಡ್ಯೂಟಿ ಮಾಡೋರಿಗೆ ಮೇಂಟೆನೆನ್ಸ್ ಕಡಿಮೆ ಇದೆ ಬೆಸ್ಟ್ ಸರ್. ಸರ್ ಲಾಂಗ್ ಡ್ರೈವ್ ಅಲ್ಲಿ ಯಾವ ರೀತಿ ಕಂಫರ್ಟ್ ಇದೆ? ಲಾಂಗ್ ಡ್ರೈವ್ ಚೆನ್ನಾಗಿದೆ ಸರ್. ಇವಾಗ ಹಳೆ ಗಾಡಿ ಅಷ್ಟೊಂದಿಲ್ಲ ಸರ್. ಇವಾಗ ಈ ಗಾಡಿಯಲ್ಲಿ ಕಂಫರ್ಟ್ ಸೀಟ್ ಚೆನ್ನಾಗೈತೆ, ಲಾಂಗ್ ಸ್ಪೇಸ್ ಇದೆ ಒಳಗಡೆ, ಕಂಫರ್ಟಬಲ್ ಆಗುತ್ತೆ. ಲಾಂಗ್ ಸ್ಪೇಸ್ ಅಂದ್ರೆ ನೀವ್ ಹೇಳ್ತಿದ್ರೆ ಲೆಗ್ ರೂಮ್. ಲೆಗ್ ರೂಮ್ ಇಲ್ಲಿ ನೋಡ್ತಿರ್ಬೋದು, ಇದನ್ನೇ ಸರ್ ಹೇಳ್ತಿರೋದು, ಇಷ್ಟು ಜಾಗ ಜಾಸ್ತಿ ಇದೆ ಅಂತ. ಇವಾಗ ಕಂಫರ್ಟ್ ಮತ್ತೆ ಫೀಚರ್ಸ್ ಬಗ್ಗೆ ಮಾತಾಡೋಣ ಸರ್. ಸೀಟಿಂಗ್ ಕಂಫರ್ಟ್ ಹೇಗಿದೆ ಸರ್ ಫ್ಯಾಮಿಲಿಗೆ?